ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಎಲ್ಲರೂ ಸಹ ಡೈನಿಂಗ್ ಟೇಬಲಲ್ಲಿ ಊಟ ಮಾಡ್ತಾ ಇರ್ತಾರೆ. ಅಪೇಕ್ಷೆ ಮತ್ತು ಅಜ್ಜಿ ಗುಸುಗುಸು ಅಂತ ಮಾತಾಡ್ತಿರ್ಬೇಕಾದ್ರೆ ಅಜ್ಜಿತ್ ಕೇಳ್ತಾ ಇರ್ತಾನೆ, ಏನಿದು ಅಪೇಕ್ಷೆ ಗುಸುಗುಸು ಅಂತ ಮಾತಾಡ್ತಿದ್ಯಾ ಅಂತ ಕೇಳಬೇಕಾದ್ರೆ, ಇದೆಲ್ಲ ನಿನಗೆ ಯಾಕೋ, ನನ್ನ ಪಾಡಿಗೆ ನಾನು ಏನು ಅಜ್ಜಿ ಜೊತೆ ಮಾತಾಡ್ತಾ ಇದ್ದೀನಿ, ಇದು ಅಜ್ಜಿಗೂ ನನಗೂ ಸಂಬಂಧಪಟ್ಟಿದ್ದು, ನಿನ್ನ ಪಾಡಿಗೆ ನೀನು ತಿನ್ನು ಅಂತ ಅಪೇಕ್ಷೆ ಹೇಳ್ತಾ ಇರಬೇಕಾದ್ರೆ, ಸರಿ ಸರಿ ಆಯಿತು ಬಿಡು ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಚಪಾತಿನ ತಗೊಂಡು ಚಿನ್ನ ತಿನ್ನು ಅಂತ ಭೂಮಿಗೆ ತಿನ್ಸಕ್ಕೆ ಹೋಗ್ತಾನೆ. ಎಲ್ಲರೂ ಸಹ ಅಜಿತ್ ಮತ್ತು ಭೂಮಿನೇ ನೋಡ್ತಾ ಇರಬೇಕಾದ್ರೆ ಅಜ್ಜಿ ಸಹ ಹೊಟ್ಟೆ ಉರ್ಕೊಂಡು ಹಾಗೆ ಹೇಳ್ತಾ ಇರ್ತಾಳೆ, ಅಲ್ಲ ನೋಡು ಸಂಗೀತ, ನಾನು ಕೈ ಮೈ ಎಲ್ಲ ಟಚ್ ಮಾಡಬಾರ್ದು ಅಂತ ಹೇಳಿದ್ದೀನಿ ತಾನೆ ಅಂತ ಅಂದಾಗ, ಓ ಹೌದಲ್ವಾ, ಅಷ್ಟೇ ತಾನೇ, ಕೈ ಮೈ ಟಚ್ ಮಾಡಬಾರ್ದಲ್ವಾ, ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ಇದೆ ಅಂತ ಅಂದ್ಬಿಟ್ಟು ಸ್ಪೂನಲ್ಲಿ ತಿನ್ನು ಚಿನ್ನ ಅಂತ ಈ ಕಡೆ ತಿಂಡಿನ ತಿನ್ನಿಸ್ತಾ ಇರ್ತಾನೆ. ಹಾಗೆ ಭೂಮಿ ಹತ್ರ, ನೋಡು ಚಿನ್ನ ಆಯಿತಾ, ನಿನ್ನ ಮೇಲೆ ನನಗೆ ಪ್ರೀತಿ ಇನ್ನೂ ಜಾಸ್ತಿನೇ ಆಗಿದೆ ಆಯಿತಾ, ಟಚ್ ಮಾಡಬೇಡಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಹಂಗಂತ ಹೇಳ್ದಾಗಿಂದಲೂ ಸಹ ಇನ್ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ನಿನ್ನ ಮೇಲೆ. ಏನು ಮಾಡಲಿ, ಆ ಜ್ಯೋತಿಷ್ಯರು ಬೇರೆ ಈ ಥರ ಹೇಳಿದ್ದಾರೆ, ನನ್ನ ಹಾರ್ಟ್ ಬೇರೆ ಈ ಥರ ವೀಕ್ ಆಗಿಬಿಟ್ಟಿದೆ, ಎಲ್ಲಿ ದೇವದಾಸ್ ಥರ ಆಗ್ಬಿಡ್ತೀನಪ್ಪ ಜ್ಯೋತಿಷ್ಯರು ಹೇಳಿದ ದಿನಗಳು ಮುಗಿಯೋಷ್ಟೊತ್ತಿಗೆ ಅಂತ ಅನಿಸ್ಬಿಟ್ಟಿದೆ ಚಿನ್ನ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಅಜ್ಜಿ ಅಪೇಕ್ಷೆ ಎಲ್ಲರೂ ಸಹ ಮುಖನ ಒಂಥರ ಮಾಡಿಕೊಂಡು ನೋಡ್ತಾ ಇರ್ತಾರೆ. ನನ್ನ ಕೈಲಿ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಚಿನ್ನ, ನಾನು ಎಲ್ಲರ ಮುಂದೂ ಹೇಳ್ಬಿಡ್ತೀನಿ ಆಯಿತಾ, ನಾವಿಬ್ಬರೂ ದೂರ ದೂರ ಮಲಗೋದು ಬೇಡ ಅಂತ ಇಲ್ಲಿ ಅಜ್ಜಿತ್ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಕೋಪ ಮಾಡಿಕೊಂಡು, ನೋಡು ಅಪೇಕ್ಷಾ, ಇವರಿಬ್ಬರು ಏನಾರ ವ್ರತ ಮಾಡ್ದೇ ಇಬ್ಬರು ಜೊತೆಗಿದ್ದರೆ ಅದನ್ನು ನಾನು ನೋಡಿ ಬೈತೀನಿ ಅನ್ನೋದೇ ಇವನಿಗೆ ಉದ್ದೇಶ ಆಗಿರುತ್ತೆ ಆಯಿತಾ, ನಾನು ಹೇಳೋದು ಇವ್ರಿಗೆ ಅರ್ಥನೇ ಆಗಲ್ಲ ಆಯಿತಾ, ಇಬ್ಬರಿಗೂ ಸಹ ಇದೇ ಬೇಕಾಗಿದೆ ಅಲ್ವಾ ಅಂತ ಬೈತಾ ಇರ್ತಾಳೆ. ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ನಾನು ಇದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ಆಯಿತಾ, ತಾಳೆ ಕಟ್ಟಿಸ್ಕೊಂಡು ಅವಳಿಗೆ ಬೆಲೆ ಕೊಡೋಕ್ಕೆ ಆಗದಲ್ಲೇ ಇದ್ರೂ ಪರವಾಗಿಲ್ಲ, ಆದರೆ ನಾನು ನನ್ನ ಪ್ರಾಣಕ್ಕಿಂತ ನನ್ನ ಮೊಮ್ಮಗು ಪ್ರಾಣ ಇಂಪಾರ್ಟೆಂಟು, ಅವನಿಗೆ ಯಾವುದೇ ರೀತಿ ಆಪತ್ತಾಗಬಾರ್ದು, ಅದಕ್ಕೆ ನಾನು ಅವಕಾಶನ ಮಾಡಿಕೊಡಲ್ಲ ಅಂತ ಅಜ್ಜಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ನೀವೇನಾದರೂ ನನ್ನ ಮಾತನ್ನ ಮುರಿದು ಸಂಸಾರ ಏನಾದರೂ ಶುರು ಮಾಡಿದರೆ ನನಗೆ ಗೊತ್ತಿಲ್ಲ ಏನು ಮಾಡ್ತೀನೋ ಅಂತ ಆಯಿತಾ, ಜ್ಯೋತಿಷ್ಯರು ಬಂದೇ ಹೇಳ್ಬೇಕಾಯ್ತಾ, ಅಲ್ಲಿವರೆಗೂ ನೀವು ಸುಮ್ಮನೆ ಇರಬೇಕು, ಇಲ್ಲ ಅಂತ ಅಂದರೆ ನನ್ನ ಮೇಲೆ ಆಣೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸಹ ಹಾಗೆ ಅಜ್ಜಿನ ನೋಡ್ತಾ ಇರ್ತಾರೆ. ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ, ಅಜ್ಜಿ ನೀವು ಹಾಗೆಲ್ಲ ಮಾತಾಡಬೇಡಿ ಆಯಿತಾ, ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗುತ್ತೆ, ನಾವು ಅದನ್ನು ಮಾಡೇ ಮಾಡ್ತೀವಿ ಆಯಿತಾ, ಇದಕ್ಕೆಲ್ಲ ಹಾನಿ ಮಾಡಬೇಡಿ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ದೇವ್ಯಾನಿ ಅಶ್ವಿನಿ ಎಲ್ಲರಿಗೂ ಸಹ ಒಳ್ಳೊಳಗೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ. ಅವಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ, ನಾನು ಏನಾದರೂ ಇಲ್ಲ ಅಂತ ಅಂದಿದ್ರೆ ಆ ಭೂಮಿ ಕಣ್ಣೀರಿಗೆ ಶ್ರವಣ್ಣು ಕರ್ಗೋಗ್ಬಿಟ್ಟು ಈಗ ಭಾಗ್ಯಮ್ಮ ಕೇಸ್ನ ವಾಪಸ್ ತೊಗೊಳಕ್ಕೆ ರೆಡಿ ಆಗಿದ್ದ ಅಷ್ಟೊತ್ತಿಗೆ ನಾನು ಹೇಗೋ ಮ್ಯಾನೇಜ್ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಆ ಥರ ಬೇರೆ ಮಾಡಿದೆನಾ, ಏನು ಮಾಡೋದು, ಈ ತಂದೆ ಮಗಳು ಒಟ್ಟಿಗೆ ಇರೋದನ್ನ ನೋಡೋಕ್ಕಾಗ್ತಾ ಇಲ್ಲ, ಶ್ರವಣ್ ಮತ್ತು ಭೂಮಿನ ನಾವು ದೂರ ಮಾಡಬೇಕು, ಅದೇ ಸರಿಯಾಗೋದು, ಏಕೆಂದರೆ ಇಬ್ಬರೂ ತಂದೆ ಮಗಳು ಏನು ಮಾಡೋಕ್ಕಾಗಲ್ಲ, ಅಯಸ್ಕಾಂತ ಮತ್ತು ಕಬ್ಬಿಣ ಥರ ಬೇಗ ಸೆಳ್ಕೊಬಿಡ್ತಾರೆ, ಅವ್ರ ಫೀಲಿಂಗ್ಸಿಗೆ ಅವರು ಬೇಗ ಮರುಗ್ಬಿಡ್ತಾರೆ, ನೀನು ಇಲ್ಲಿ ಇರಲೇಬಾರ್ದಾಯ್ತಾಯ್ತಾ, ನೀನು ಬರಲೇಬಾರ್ದಿತ್ತು ಶ್ರವಣ್, ನೀನು ಆ ಮನೇಲಿ ಇರಬೇಕಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ನನ್ನನ್ನೇ ನೀವು ಬೇರೆ ಮಾಡೋಕ್ಕೆ ರೆಡಿಯಾಗಿದ್ದೀರಾ ಅಲ್ವಾ ಅಂತ ಅಂದ್ಕೊಂಡು ಅಶ್ವಿನಿ ಹೇಳ್ತಾ ಇರ್ತಾಳೆ, ಮೇಡಮ್ ಈ ಸಿಚುವೇಶನ್ ನಡೆದಿದ್ದು ಔಟ್ಸೈಡ್ ಆಯಿತಾ, ಮನೆ ಒಳಗೇನಲ್ವಲ್ಲ, ಹೊರಗಡೆ ಎಲ್ಲರೂ ಸಹ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ, ಇಲ್ಲ ತಾನೇ, ಶ್ರವಣ್ ಹೋಗಿದ್ದ ಜಾಗಕ್ಕೆ ಭೂಮಿನೂ ಸಹ ಹೋಗಿದ್ದಾಳೆ ಅಂತ ಅಂದಾಗ ಇರ್ಬೋದು, ಆದರೆ ಏನು ಮಾಡೋಕ್ಕಾಗುತ್ತೆ ಅಂತ ಇರಬೇಕಾದ್ರೆ ಮತ್ತಿನ್ನೇನು ಮಾಡ್ತಿದ್ದಾನೆ ಅಂತ ಅನ್ಬೇಕಾದ್ರೆ ಮತ್ತೆ ಶ್ರವಣ್ ಸುಮ್ಮನಾಗಿಲ್ಲ, ತನ್ನ ಮಗಳು ಫೋಟೋ ಇಟ್ಕೊಂಡು ತನ್ನ ಹೆಂಡತಿ ಹತ್ರ ಈ ಕೇಸಿಂದ ನಾನು ಹಿಂದೆ ಸರಿಲ್ಲ ಅಂತ ಬೇರೆ ಕೇಳ್ತಾ ಇದ್ದ ಅಂತಾಗ ಮಾತನ್ನ ಕೇಳಿಕೊಂಡು ಈ ಕಡೆ ದೇವಿಯಾನಿ ಹಾಗೆ ಅಶ್ವಿನಿನ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಆಗ ದೇವಿಯಾನಿ ಹೇಳ್ತಾಳೆ, ಓಹೋ ಆ ಥರ ಬೇರೆ ಇದು ಮಾಡಿದ್ದಾನೆ, ಹಾಗಾದರೆ ಶ್ರವಣ್ ಆ ಕೇಸಿಂದ ಹಿಂದೆ ತೆಗೆಯೋ ಮುನ್ಸೂಚನೆ ಮಾಡಿದ್ದಾನ ಅಂತ ಅಂದ್ಬಿಟ್ಟು, ನೋಡು ಸೈಕಾಲಜಿಕಲ್ ಆಗಿ ಅವನನ್ನು ಯಾವುದೇ ರೀತಿ ಸಹ ಹಿಂದೆ ಬರಬಾರ್ದು, ಆ ರೀತಿ ನೀನು ಮಾಡಬೇಕು ಶ್ರವಣ್ಣ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ರಾಮ್ಗೆ ಇನ್ವೆಸ್ಟರ್ ಆಗಿ ನಾನು ನಿನಗೆ ಯಾರನ್ನೊಬ್ಬರನ್ನ ಕರಿ ಅಂತ ಹೇಳಿದ್ನಲ್ಲ, ಅವ್ರ ಬಗ್ಗೆ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ನಾನೊಬ್ಬರನ್ನ ರೆಡಿ ಮಾಡಿದ್ದೀನಿ ಮೇಡಮ್, ಖಂಡಿತ ಅವರು ಸಹ ಇನ್ವೆಸ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಎಂದಾಗ, ಓಹೋ ನಿನಗೆ ಅಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ಕಾಂಟ್ಯಾಕ್ಟ್ ಇದ್ದಾರಾ ಅಂತ ಈ ಕಡೆ ದೇವಿಯಾನಿ ಕೇಳ್ತಾ ಇರ್ತಾಳೆ. ಹಾಗೆ ಈ ಕಡೆ ಅಶ್ವಿನಿ ಸಹ ಸ್ಮೈಲ್ ಮಾಡ್ತಾ ಇರ್ತಾಳೆ. ರಾಮ್ಗೆ ನಾನು ಮೀಟ್ ಮಾಡ್ಸೋಕ್ಕಿಂತ ಮುಂಚೆ ನಾನೊಂದ್ಸಲ ಅವರನ್ನು ಮೀಟ್ ಮಾಡಬೇಕಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ಮೇಡಮ್ ನೀವು ಓಕೆ ಅಂತಂದರೆ ಬ್ಯಾಂಗ್ಳೂರಲ್ಲಿ ಇರೋ ಅವ್ರ ಬಂಗ್ಲೆಗೆ ಹೋಗಿ ನಾವು ಸಂಜೆ ವರ್ಷಕ್ಕೆ ವಾಪಸ್ ಬರ್ಬೋದು ಅಂತ ಅಂದಾಗ ಈ ಕಡೆ ದೇವಿಯಾನಿಗೆ ಫುಲ್ ಖುಷಿ ಆಗಿಬಿಟ್ಟು ಓಕೆ ಡನ್ ಅಂತ ಹೇಳ್ತಾ ಇರ್ತಾಳೆ.
ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ರೂಮಲ್ಲಿ ಇರ್ತಾರೆ. ಭೂಮಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಎಲ್ಲರ ಮುಂದೆ ಸಹ ಡೈನಿಂಗ್ ಟೇಬಲ್ ಮುಂದೆ ನೀವು ಅಷ್ಟು ರೊಮ್ಯಾಂಟಿಕ್ಕಾಗಿ ನನ್ನ ಜೊತೆ ಮಾತಾಡಬೇಕಿತ್ತಾ, ಇದೆಲ್ಲ ನಿಮಗೆ ಬೇಕಿತ್ತಾ, ನಾಚಿಕೆ ಆಗಲ್ವಾ ಅಂದಾಗ, ಏನು ಮಾತಾಡ್ತಿದ್ದೀಯ ನೀನು, ನಿನ್ನ ಜೊತೆ ಯಾಕೆ ನಾನು ರೊಮ್ಯಾಂಟಿಕ್ ಆಗಿರಲಿ, ಏನು ಕರ್ಮನಪ್ಪ, ದೇವರು ಏನು ಕರ್ಮ ಮಾಡಿದ್ನೋ, ನಿನ್ನ ಜೊತೆ ಒಂದು ವರ್ಷ ನಾನು ಈ ರೀತಿ ಇರೋಗೆ ಹಣೆಬರನ ಬರ್ದಿದ್ದೇನೆ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಭೂಮಿ ಹಾಗೆ ಗುರಾಯಿಸಿರ್ತಾಳೆ. ಏನು ಮಾಡೋದಮ್ಮ, ಇಷ್ಟ ಇರಲಿ ಇಲ್ದಲೇ ಇರಲಿ, ನಾವು ಆ ಥರ ಆಕ್ಟ್ ಮಾಡಬೇಕಾಗುತ್ತೆ, ಏನು ಮಾಡೋದು ಅಂದಾಗ ಅದು ಆಗಲ್ಲ ಅಂತ ಇರ್ತಾಳೆ. ಮತ್ತು ಇನ್ನೇಗೆ ಅಂತ ಅಜಿತ್ ಕೇಳಬೇಕಾದ್ರೆ, ಓ ಜನ್ಮದಲ್ಲಿ ನಾವಿಬ್ಬರು ಏನೋ ಗಂಡ ಹೆಂಡತಿ ಹಾಗೆ ಆಗಿರ್ತೀವಿ, ನೀವು ಹೋದ ಜನ್ಮದಲ್ಲಿ ನನ್ನನ್ನು ಮುದ್ಸಿರಲ್ಲ ಅನ್ಸುತ್ತೆ, ಅದಕ್ಕೂ ಸಹ ಕಂಜೂಸ್ತನ ಮಾಡಿರ್ತೀರ, ಅದಕ್ಕೆ ನಾನು ಬೇಜಾರಾಗಿ ಶಾಪ ಹಾಕಿರ್ತೀನಿ ಆಯಿತಾ ದೇವರೇ, ಇವ್ರು ಯಾವ ಜನ್ಮದಲ್ಲಿ ಮದುವೆ ಆಗ್ತಾರೆ ಅವಾಗೆಲ್ಲ ಈ ಥರ ರೊಮ್ಯಾಂಟಿಕ್ ಆಗಿ ಇರಲಿ ಅಂತ ಹೇಳಿರ್ತೀನಿ, ಅದಕ್ಕೋಸ್ಕರ ದೇವರು ಶಾಪ ಹಾಕಿ ಈ ಸಲ ನಿಮಗೆ ಈ ಥರ ವರ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ನನಗೂ ನ್ಯಾಯ ಸಿಗಲಿ ಅಂತ ಆ ದೇವರು ಈ ಜನ್ಮದಲ್ಲಿ ನಮ್ಮಿಬ್ಬರನ್ನ ಗಂಟಾಕಿರೋದು ಅಂತ ಹೇಳ್ಬೇಕಾದ್ರೆ ಅಜಿತ್ ಎದ್ದು ಹಾಗೆ ಭೂಮಿ ಮುಂದೆ ಬರ್ತಾ ಇರ್ತಾನೆ. ಹಾಗೆ ಅಜಿತ್ ಭೂಮಿನೇ ನೋಡಿಕೊಂಡು, ನೋಡು ನನಗೆ ಟಾರ್ಚರ್ ಕೊಡ್ತೀಯಲ್ವಾ, ಹೆಂಡ್ತಿಗೆ ಟಾರ್ಚರ್ ಕೊಡೋ ರೀತಿ ನಾನು ಕಾಣ್ತೀನ, ಇವಾಗ ನೋಡು ಟಾರ್ಚರ್ ಕೊಡ್ತೀನಿ ಅಂತ ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಬೇಡ 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 ಅಂತ ಇರ್ತಾಳೆ. ಹಾಗೆ ಹತ್ರ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಡೋರ್ ಓಪನ್ ಮಾಡ್ಕೊಂಡು ಓಡೋಗೋಕೆ ಅಂತ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಅಪೇಕ್ಷಾ ಮತ್ತು ಸಂಗೀತ ಬಂದೇ ಬಿಡ್ತಾರೆ. ಆವಾಗ ಅಪೇಕ್ಷೆಗೆ ಟಚ್ ಆಗಿಬಿಡುತ್ತೆ. ನೋಡಜ್ಜಿ ಯಾವ ಥರ ಆಡ್ತಾ ಇದ್ದಾರೆ, ಏನಾದ್ರು ನನಗೆ ಏಟಾಗೋದು ಬದಲು ನಿನಗೆ ಏಟಾಗಿದ್ರೆ ಗತಿ ಏನಜ್ಜಿ ಅಂತ ಅಪೇಕ್ಷಾ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಅಪೇಕ್ಷಾ ಸುಮ್ಮನಿರು ಅಂತ ಹೇಳಿದ್ರು ಸಹ, ನೋಡಜ್ಜಿ ರೆಡ್ ಆಗಿ ನಾನು ಹಿಡಿಬೇಕು ಅಂತಲೇ ನಿಮ್ಮನ್ನ ಇಲ್ಲಿಗೆ ಕರ್ಕೊಬಂದಿದ್ದು, ನೋಡಜ್ಜಿ ನುಲ್ಕೊಂಡು ಹೆಂಗೆ ಆಡ್ತಾ ಇದ್ದಾಳೆ, ಜಿಂಬೆಲ್ಲ ರಂಗ ಥರ ನುಲ್ಕೊಂಡು ಹಂಗೆಂಗೋ ಹಾಡ್ಕೊಬಿಟ್ಟು ನನ್ನ ತಮ್ಮನ ಬುಟ್ಟಿಗೆ ಹಾಕೋಬೇಕು ಅಂತ ನೀನು ಪ್ಲ್ಯಾನ್ ಮಾಡಿದ್ದೇನೆ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಕೋಪ ಮಾಡಿಕೊಂಡು ಅಪೇಕ್ಷಾ ಸುಮ್ಮನೆ ನಿಂತ್ಕೊಂತ ಹೇಳ್ತಾ ಇರ್ತಾಳೆ. ವಯಸ್ಸಿಗೆ ಮೀರಿದ ಮಾತನ್ನ ಆಡಬೇಡ ಅಪೇಕ್ಷಾ, ಸುಮ್ಮನಿರು ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ಅಮ್ಮ, ಏನು ಗೊತ್ತಾ ಇವರಿಬ್ಬರು ಬೆಡ್ ಮೇಲೆ ಮಲ್ಕೋತಾರೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜ್ಜಿ ನಿನ್ನ ಚಾಪೆ ದಿಂಬು ಎಲ್ಲಿ ಅಂತ ಅಂದಾಗ ಅಪೇಕ್ಷಾ ನಾನೇ ತಂದು ಕೊಡ್ತೀನಿ ಅಂದ್ಬಿಟ್ಟು ತಂದುಬಿಟ್ಟು ಭೂಮಿ ಮೇಲೆ ತೆಗೆದು ಎಸಿತಾಳೆ. ನೋಡಿ ಆಯಿತಾ, ನೀವಿಬ್ಬರು ಭೂಮಿ ನಿನ್ನ ಚಾಪೆ ಮೇಲೆ ಮಲಗಬೇಕು, ಅಜಿತ ನಿನ್ನ ಬೆಡ್ ಮೇಲೆ ಮಲಗಬೇಕು ಆಯಿತಾ, ಏನಾದರೂ ನನಗೆ ಗೊತ್ತಿಲ್ಲದಂಗೆ ಏನಾದ್ರು ಮಾಡಿದರೆ ಸರಿ ಇರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ನನಗೆ ನಂಬಿಕೆ ಇಲ್ಲ ಅಜ್ಜಿ ಇವ್ರ ಮೇಲೆ ಆಯಿತಾ, ನೀನು ಹೆಂಗಾರಾಗಲಿ ಅಜ್ಜಿ ಮೇಲೆ ಆಣೆ ಮಾಡು, ಹಂಗಿದ್ರೆ ನಾನು ನಂಬ್ತೀನಿ ಅಂತ ಹೇಳಬೇಕಾದ್ರೆ ಇಲ್ಲಿ ಸಂಗೀತ ಬೈತಾ ಇರ್ತಾಳೆ, ಸುಮ್ಮನಿರೆ ಅದೇನು ಅಂತ ಮಾತಾಡ್ತಾ ಇದೆಯಾ, ಅವರಿಬ್ಬರು ಪ್ರಾಮಿಸ್ ಮಾಡ್ತಾ ಇದ್ದಾರಲ್ವ ಅಂದಾಗ, ಇಲ್ಲ ಅಜ್ಜಿ ಮೇಲೆ ಆಣೆ ಮಾಡಬೇಕು ಅನ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ನಮ್ಮಿಬ್ಬರಿಗೆ ಏನು ತೊಂದರೆ ಇಲ್ಲ ಆಯಿತಾ, ನಾನು ಜ್ಯೋತಿಷ್ಯರು ಬಂದು ಹೇಳೋರಿಗೂ ಸಹ ಭೂಮಿನ ನಾನು ಟಚ್ ಮಾಡಲ್ಲ, ಭೂಮಿ ಅಲ್ಲೇ ಮಲಗಿರ್ತಾಳೆ, ನಾನು ಬೆಡ್ ಮೇಲೆ ಮಲಗಿರ್ತೀನಿ, ಇದಕ್ಕೂ ಮೀರಿ ಅಜ್ಜಿ ಮೇಲೆ ಆಣೆ ಮಾಡಬೇಕು ಅಂತ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಮಾಡೋ ಅಂತ ಇರ್ತಾಳೆ. ಅಷ್ಟೊತ್ತಿಗೆ ನೀವು ಓವರ್ ಡ್ರಾಮಾ ಮಾಡ್ತಾ ಇದ್ದೀರಾ, ಮಾಡು ಅನ್ಬೇಕಾದ್ರೆ ಅಪೇಕ್ಷೆನ ಸಂಗೀತ ಇಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ, ಬಾರೆ ಸುಮ್ಮನೆ ಅತಿಯಾಗಿ ಮಾತಾಡ್ತೀಯ ನೀನು ಅಂತ, ಬಿಡಮ್ಮ ಅಂತ ಅಂದರೂ ಸಹ ಈ ಕಡೆ ಸಂಗೀತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಅಜ್ಜಿ ನೀವಿಬ್ರು ಹುಷಾರಾಯ್ತಾ, ನನ್ನ ಮಾತು ಮೀರಂಗಿಲ್ಲ ಅಂತ ಹೇಳಿ ಅಜ್ಜಿನೂ ಸಹ ಹೊರಗಡೆ ಹೋಗ್ತಾ ಇರ್ತಾಳೆ. ಅವ್ರು ಹೊರಗಡೆ ಹೋದಾಗ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ದೂರ ಮಲಗಿರ್ತಾರೆ. ಭೂಮಿ ಮಲಗಿರ್ಬೇಕಾದ್ರೆ ಅವ್ಳದು ಸ್ಯಾರಿ ಪಿನ್ ಚುಚ್ಚಿಬಿಡುತ್ತೆ. ಅವಾಗ ಅಮ್ಮ ಅಂತ ಕಿರ್ತಾಳೆ. ಅವಾಗ ಅಜಿತ್ ಎದ್ದು ಬಂದುಬಿಟ್ಟು ಏನಾಯಿತು ಅಂದಾಗ, ಅಯ್ಯೋ ಸಾಹೇಬ್ರೆ ಸ್ಯಾರಿ ಪಿನ್ನು ಬಿಚ್ಕೊಂಡಿದೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ತುಂಬ ನೋವಾಗ್ತಿದೆ ಅಂದಾಗ, ಇರು ನಾನು ತೆಗಿತೀನಿ ಅಂತ ಆ ಪಿನ್ನ ತೆಗಿತಾ ಇರ್ತಾನೆ. ನಿಧಾನಕ್ಕೆ ತೆಗೀರಿ ಆಯಿತಾ, ಇದು ತುಂಬ ನೋವಾಗುತ್ತೆ ಅಂದಾಗ, ಸರಿ ಆಯಿತು ಬಿಡು ನಿಧಾನಕ್ಕೆ ತೆಗಿತೀನಿ ಅಂತ ತೆಗೆದ್ಬಿಟ್ಟು, ಈ ಸೂಜಿಗೋಸ್ಕರ ನೀನು ಹೆದ್ರದ ಅಂದಾಗ, ಅದಕ್ಕೋಸ್ಕರ ನೀನು ಬಿಲ್ಡಿಂಗ್ಗೆ ಕಿರ್ಚೋ ರೀತಿ ನೀನು ಆ ಥರ ಕಿರ್ತಲ್ಲ, ಏನಾದರೂ ನಮ್ಮ ಅಪೇಕ್ಷೆ ಮತ್ತು ಅಜ್ಜಿ ಬಂದು ಡೋರ್ ಓಪನ್ ಮಾಡಿದರೆ ಗತಿ ಏನು, ಸದ್ಯಕ್ಕೆ ಅವ್ರು ಬಂದಿಲ್ಲ ಅಂದಾಗ, ನಿಮ್ಗೇನು ಗೊತ್ತು ಸೂಜಿ ಚುರುಚುರು ಅಂತ ಚುತ್ತಷ್ಟು ಉರಿತಾ ಇದೆ ಸಾಹೇಬ್ರೆ ಅನ್ಬೇಕಾದ್ರೆ, ಹೌದು ಚುರುಚುರು ಅಂತವ ಉರಿತಾ ಇರುತ್ತೆ, ಮಲ್ಕೋ ಟೈಮ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ ನೀವು ಆ ಗುರುಗಳು ಹೇಳಿದ ಮಾತನ್ನ ಮೀರಿಬಿಟ್ರೆ ಅಲ್ವಾ, ನೋಡಿ ನನ್ನನ್ನು ಟಚ್ ಮಾಡಿದ್ರಿ ಅಂದಾಗ, ಲೂಸು ಮೆಂಟಲ್, ನೀನು ಅವ್ರ ಮಾತನ್ನ ನಂಬ್ತೀಯಲ್ಲ, ನಮ್ಮಿಬ್ಬರನ್ನು ದೂರ ಮಾಡೋಕ್ಕೋಸ್ಕರ ಅಜ್ಜಿ ಮತ್ತು ಅಪೇಕ್ಷೆ ಆಡ್ತಿರೋ ನಾಟಕ, ಸುಮ್ಮನೆ ಮಲ್ಕೊ ಅಂದಾಗ, ಇಲ್ಲ ನಿಮಗೆ ಗಂಡಾಂತರ ಇದೆ, ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ, ನೀವು ನನ್ನ ಮುಟ್ಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾ ಇರ್ತಾನೆ, ನಾನೇ ನಿನ್ನ ತೊಡೆ ಮೇಲೆ ಕೂತಿದ್ದೀನ, ನಾನು ದೂರನೇ ತಾನೇ ಕೂತಿರೋದು, ಎದ್ದೋಗು ಅಂತ ಅನ್ನೋದಕ್ಕೆ ನಾನು ದೂರ ತಾನೇ ಇರೋದು ಅಂತ ಹೇಳ್ಬಿಟ್ಟು ಮಲ್ಗು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಅಮ್ಮ ಅಂತ ಕಿರಿತಾಳೆ. ಏನಾಯಿತು ಅಂದಾಗ, ಪಿನ್ನು ಚುಚ್ಚುತ್ತಲ್ಲ, ಅದಕ್ಕೆ ದೊಡ್ಡದಾಗಿ ಏನಾರು ಗಾಯ ಆಗಿರ್ಬೋದು, ರಕ್ತ ಸುರಿತಾ ಇರ್ಬೋದು, ಪಿನ್ನು ಅಷ್ಟು ಜೋರಾಗಿ ಚುಚ್ಚುತ್ತು ಅಂದಾಗ, ತಡಿ ಹಂಗಾರೆ ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ, ಆಪ್ರೇಷನ್ ಮಾಡೋಕ್ಕೆ ಹೇಳ್ತೀನಿ ಅಂದಾಗ, ಪಿನ್ನು ಚುಚ್ಚೋದಕ್ಕೆ ನೋವಾಗ್ತಿದೆ ಅಂತ ಹೇಳ್ಬೇಕಾದ್ರೆ, ಸರಿ ನಾನು ನೋಡ್ತೀನಿ ಅಂತ ಇಲ್ಲಿ ಅಜಿತ್ ನೋಡ್ತಾ ಇರ್ತಾನೆ. ಸರಿ ಆಯಿತು ಬಿಡು ನಾನು ನೋಡ್ತೀನಿ ಅಂದಾಗ, ಸಾಹೇಬ್ರೆ ಟಚ್ ಮಾಡಿಬಿಡಿ ಜ್ಯೋತಿಷ್ಯರು ಹೇಳೋರು ಅಂದಾಗ, ಇನ್ನೇನಮ್ಮ ಮಾಡೋಕ್ಕಾಗುತ್ತೆ, ಟಚ್ಚು ಮಾಡಬೇಡಿ, ಆ ಕಡೆ ಮುಟ್ಟಬೇಡಿ ಅಂತ ಹೇಳ್ತೀಯಲ್ಲ, ಇನ್ನೇನು ಮಾಡೋಣ ಅಂದಾಗ, ಹಾಗೆ ಟಚ್ ಮಾಡಿದಾಗ ಏನಾದರೂ ಐಡಿಯಾ ಮಾಡಿ ಅಂದಾಗ, ಏನು ಮಾಡೋಣ ಅಂತ ಅಂದಾಗ, ಸರಿ ಆಯಿತು ಸ್ವಲ್ಪ ಉಫ್ ಮಾಡ್ತೀನಿ ಆಯಿತಾ, ಗಾಳಿ ಉಫ್ ಮಾಡಿದರೆ ಸ್ವಲ್ಪ ನಿನಗೂ
ನನಗೂ ಸಹ ಏನಾದರೂ ಫೀಲ್ ಆಗುತ್ತೆ ಆಯಿತಾ, ಅದು ತಣ್ಣಗಾಗ್ಬೋದು ಅಂತ ಅಂದಾಗ ಸರಿ ಅಂದ್ಬಿಟ್ಟು ಅವನು ಉಫ್ ಉಫ್ ಮಾಡ್ತಾ ಇರ್ತಾನೆ. ಇಲ್ಲಿ ಭೂಮಿ ಮೈ ಮರೆತು ಹಾಗೆ ಹಾಯಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಇನ್ನು ಎಷ್ಟು ಸಲ ಊದಿಸ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ, ಬೆಳಕರವರು ಹಿಂಗೆ ಮಾಡಿಸ್ಕೊತಿರ್ತೀಯ ಅಂದಾಗ, ಹೌದು ಒಂಥರ ಚೆನ್ನಾಗಿದೆ ಮಾಡಲಿ ಅಂತ ಸುಮ್ಮನಾಗಿದ್ದೀನಿ ಪಾಪ ಅಲ್ವಾ ಅಂದಾಗ, ಹೌದಾ ಸರಿ ನಾಳೆಗೆ ಒಂದ್ಸಲ ಚುಚ್ಚಿಸ್ಕೋ ಆಯಿತಾ, ಇವಾಗ ಸದ್ಯಕ್ಕೆ ಸಾಕು ನಾಳೆಗೆ ಬಂದು ಊದ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಇಲ್ಲಿ ಅಜಿತ್ ಮಲ್ಕೋತಾನೆ. ಇನ್ನೊಂದು ಕಡೆ ಅಜಿತ್ ಬೈತಾ ಇರಬೇಕಾದ್ರೆ, ಯಾವಾಗಲೂ ಸಹ ಬೈತಾ ಇರ್ತೀರಾ, ಸರಿ ಆಯಿತು ಮಲ್ಕೊಳ್ಳಿ ಅಂತ ಭೂಮಿ ಹೇಳ್ಬಿಟ್ಟು ಇಬ್ಬರು ಸಹ ಮಲ್ಕ್ತಾರೆ. ಇನ್ನೊಂದು ಕಡೆ ಶ್ರವಣ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ, ಭೂಮಿ ವಿಷಯನೇ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ನಿನ್ನೆ ಅವಳು ಕಾಲಿಡ್ಕೊಂಡು ಬೇಡಿದ್ದು ನಿಮ್ಮ ಮಗಳು ಅಂತ ಅಂದ್ಕೊಂಡು ನಮ್ಮ ಅಮ್ಮನ ಕೇಸಿಂದ ಹಿಂದೆ ಸರಿರಿ ಅಂತ ಹೇಳಿದ್ದು, ಹಾಗೆ ಮಳೇಲಿ ನೆನೆತಿರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನಿಸಿದ್ದು, ಅವಳನ್ನ ಕರ್ಕೊಬಂದಿದ್ದು, ಅದನ್ನೆಲ್ಲ ನೆನಪಿಸ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಹಾಗೆ ಮನೆಗೆ ಬಂದಾಗ ಮನಸ್ವಿನಿ ಫೋಟೋ ಬಿದ್ದಿದ್ದು ಎಲ್ಲ ಯೋಚನೆ ಮಾಡಿ ನಾನು ಶಾರದಾ ಹೇಳ್ತಾ ಇದ್ದಾಳೆ, ಭೂಮಿನೂ ಸಹ ನಿಮ್ಮ ಮಗಳ ಥರ ಆಯಿತಾ, ಅವಳು ಅವ್ರ ತಾಯಿ ಕೇಸಿಂದ ಹಿಂದೆ ಸರಿರಿ ಅಂತ ನನಗೆ ಹೇಳ್ತಾ ಇದ್ದಾಳೆ, ನಾನು ಆದಷ್ಟು ಬೇಗ ಹಿಂದೆ ಸರಿತೀನಿ ಆಯಿತಾ, ಬೇರೆ ಯಾರು ಕೇಸ್ ತಗೊಳ್ಳಿ ಆಯಿತಾ, ಅವ್ರ ಅಮ್ಮ ಬಿಡುಗಡೆ ಆದರೆ ಅಷ್ಟೇ ಸಾಕು, ನನಗೆ ಆ ಭೂಮಿ ಕಣ್ಣೀರು ನೋಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮನಸ್ವಿನಿ ಬರ್ತಾಳೆ. ಬಂದಾಗ ಈ ಕಡೆ ಶ್ರವಣ ಸಹ ನೋಡಿಬಿಟ್ಟು ಯಾಕೆ ಕಂದ ಡಲ್ಲಾಗಿದೆಯಾ ಅಂದಾಗ, ಅಪ್ಪ ನನಗೊಂದು ಕೆಟ್ಟದಾಗಿ ಕನಸು ಬಿತ್ತು, ಅದನ್ನು ನೆನೆಸ್ಕೊಂಡೆ ಭಯ ಆಗ್ತಿದೆ ಅಂದಾಗ, ಏನಾಯಿತು ಕಂದ ಅಂದಾಗ, ನೀವು ಭೂಮಿನ ತುಂಬ ಹಚ್ಕೊಂಡಿದ್ದೀರಾ ಆಯಿತಾ, ಅವಳನ್ನೇ ಸ್ವಂತ ಮಗಳು ಥರ ನೀವು ನೋಡ್ಕೊತಾ ಇದ್ದೀರಾ, ಅವಳಿಗೋಸ್ಕರ ಅವಳು ಹೇಳಿದ್ಲು ಅಂತ ನನ್ನನ್ನೇ ಮನೆ ಬಿಟ್ಟು ಆಚೆ ಹೋಗಿಸ್ತಾ ಇದ್ದೀರಾ, ಆ ಥರ ಕನಸು ಬಿದ್ದಿತ್ತು ಅಂದಾಗ ನಗಾಡ್ಕೊಂಡು ಶ್ರವಣು, ಕನಸಿಗೇನು ತಳಬುಡ ಇದೆಯಾ ಪುಟ್ಟ, ಅದನ್ನೆಲ್ಲ ನಂಬಾರ್ದು ಅಂದಾಗ, ಹೌದಪ್ಪ ಅವ್ರ ಅಮ್ಮನ ಕೇಸಿಂದ ನೀವು ಹಿಂದೆ ಸರಿದಿದ್ದೀರಾ ಅಂತ ನನಗೆ ಕೆಟ್ಟ ಕನಸು ಬಿತ್ತು, ನೀವು ಅವಳನ್ನ ತುಂಬ ಹಚ್ಕೊಂಡಿದ್ದೀರಾ ಆಯಿತಾ, ನೀವೆಲ್ಲಿ ನನ್ನನ್ನು ಬಿಟ್ಬಿಡ್ತೀರಾ ಅಂತ ಇನ್ಸೆಕ್ಯೂರ್ ನನಗೆ ಫೀಲ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರವಣ್ ಯೋಚನೆ ಮಾಡ್ತಾ ಇರ್ತಾನೆ, ಇನ್ನೊಬ್ಬರ ಫೀಲಿಂಗಿಗೆ ಇನ್ಸೆಕ್ಯೂರಿಟಿ ಆಗೋದು ನನ್ನ ಗುಣನೂ ಅಲ್ಲ, ಶಾರದನೂ ಗುಣ ಅಲ್ಲ, ಹಾಗಾದರೆ ಮನಸ್ವಿನಿಗೆ ಯಾಕೆ ಈ ಥರ ಬರ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆ ರಮಣ್ಗೂ ಸಹ ಇಂಥ ದುರಾಸೆ ಬರೋದು ನಮ್ಮ ವಂಶದಲ್ಲಿ ಯಾರಿಗೂ ಇಲ್ಲ, ಅಂಥದ್ರಲ್ಲಿ ಅದು ಏನೋ ಬೇರೆ ಮಿಸ್ ಆಗಿ ಆಗಿರ್ಬೋದು, ದೇವ್ರೆ ಯಾಕಪ್ಪ ನನ್ನ ಕೂಸಿಗೆ ಈ ಥರ ಆಸೆನ ಕೊಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತೇನೆ. ಅಲ್ಲ ಭೂಮಿಯಿಂದ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾಳಲ್ಲ, ನಾನು ಆ ವೀರಣ್ಣನ ಕೇಸಿಂದ ದೂರ ಸರಿತೀನಿ ಅಂತ ನಾನು ಹೇಳಿದರೆ ಇವಾಗ ಮನಸ್ವಿನಿ ಎಷ್ಟು ಬೇಜಾರು ಮಾಡ್ಕೋತಾಳೆ ದೇವ್ರೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ಶ್ರವಣ್ ಯೋಚನೆ ಮಾಡ್ತಿರೋದನ್ನ ನೋಡಿ ಅಶ್ವಿನಿ ಪಟ್ನ ಅಂತ ಬಂದ್ಬಿಟ್ಟು, ನೋಡಿ ಅಪ್ಪ ನನ್ನ ಮೇಲೆ ಆಣೆ ಮಾಡಿ ಹೇಳಿ ಆಯಿತಾ, ನನ್ನ ಜಾಗನ ಯಾರಿಗೂ ಸಹ ಕೊಡಲ್ಲ, ಭೂಮಿ ಮಾತನ್ನ ನಾನು ಕೇಳೋದು ಇಲ್ಲ, ಹಾಗೆ ಇನ್ಯಾವ ಕೇಸಿಂದಲೂ ಸಹ ನಾನು ಹಿಂದೆ ಸರಿಯಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಆಯಿತಾ ಅಂತ ಅಂದಾಗ, ವಿಧಿಲ್ದಲೇ ಶ್ರವಣ್ ಆಣೆ ಮಾಡಿಬಿಟ್ಟು ನಿನ್ನ ಸ್ಥಾನನ ನಾನು ಯಾರಿಗೂ ಕೊಡಲ್ಲ, ಹಾಗೆ ಭೂಮಿನ ನಾನು ಯಾವತ್ತೂ ಸಹ ಪ್ರೀತಿ ಮಾಡಲ್ಲ ಅಂತ ಆಣೆ ಮಾಡ್ತಾನೆ. ಹಾಗೆ ಅಪ್ಪ ನಾನು ಮನೆ ಬಿಟ್ಟು ಹೋಗಲ್ಲ ಆಯಿತಾ, ನಾನು ನೀವೇನಾದರೂ ವೀರಣ್ಣನ ಕೇಸನ್ನ ಮತ್ತೆ ತೊಗೊಂಡ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ, ನೀವು ತೊಗೊಳ್ಳಲ್ಲ ಅಲ್ವಾ ಅಪ್ಪ, ನೀವೇನಾದ್ರು ತೊಗೊಂಡ್ರೆ ನನಗೆ ಇನ್ಸೆಕ್ಯೂರಿಟೀಸ್ ಕಾಡ್ತಾ ಇರುತ್ತೆ ಆಯಿತಾ, ಭೂಮಿನ ನೀವು ಪ್ರೀತಿನಿ ಮಾಡಬಾರ್ದು, ಹಾಗೆ ವೀರಣ್ಣನ ಕೇಸ್ನ ತೊಗೋಬಾರ್ದು ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ಆಶ್ಚರ್ಯವಾಗಿ ಈ ಕಡೆ ಮನಸ್ವಿನಿನೇ ನೋಡ್ತಾ ಇರ್ತಾನೆ. ಸರಿ ಮಗಳೇ ಆಯಿತಾ, ನಿನ್ನ ಖುಷಿಗಿಂತ ನನಗೆ ಬೇರೆ ಯಾವುದೂ ಇಲ್ಲ ಆಯಿತಾ, ನಾನು ಆ ಭೂಮಿಗೆ ಕಣ್ಣೀರಿಗೆ ನಾನು ಕರಗೋದು ಇಲ್ಲ, ಹಾಗೆ ಕೇಸ್ನ ನಾನು ಹಿಂದೆ ತಗೊಳ್ಳೋದು ಇಲ್ಲ ಅಂತ ಹೇಳಿ ಮಗಳನ್ನ ಸಮಾಧಾನ ಮಾಡ್ತಾನೆ. ಈ ಕಡೆ ಹಾಗೆ ಮನಸ್ವಿನಿಗೆ ಒಳೊಳಗೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.